ಪ್ರತಿ ಒಂದು ಸೀಸನ್ ನಡೆದಾಗ್ಲೂ ಸುದೀಪ್ ಅವರ ಒಂದು ಔಟ್ಫಿಟ್ ಬಹಳ ಅಂದ್ರೆ ಬಹಳ ಮನೆ ಮಾತಾಗಿರ್ತದೆ. ಆದ್ರೆ ಈ ಸರಿ ಏನಪ್ಪಾ ಅಂದ್ರೆ ಡಿಫ್ರೆನ್ಸು, ಅವರು ಪಾದರಕ್ಷೆ ಅಂದ್ರೆ ಚಪ್ಪಲಿಗಳನ್ನ ಹಾಕದೇನೆ ಶೋನ ನಡೆಸ್ಕೊಟ್ಟಿರೋದು ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತನು ಕೂಡ ಒಂದು ಕಟ್ಟುನಿಟ್ಟಿನ ಒಂದು ವ್ರತವನ್ನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿ ಕೇಳಿ. ವೀಕೆಂಡ್ ಬಂದಾಯ್ತು, ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಬಂದಾಯ್ತು, ಎಲಿಮಿನೇಷನ್ ಕೂಡ ಆಯ್ತು. ಫಸ್ಟ್ ವೀಕ್ ಒಳಗನ ಎಷ್ಟೋ ಜನಕ್ಕೆ ಬೇಜಾರನೂ ಆಯ್ತು. ನೆಕ್ಸ್ಟ್ ನೋಡಂತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ. ಹಂಗ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಶೇರ್ ಮಾಡೋದನ್ನ. ಒಂದು ಗಿಫ್ಟ್ ಅಂದ್ರೆ ಯಾರನ್ನೂ ಕೂಡ ಎಲಿಮಿನೇಟ್ ಮಾಡೋದಿಲ್ಲ ಅಂತ ಅನ್ಕೊಂಡ್ವಿ. ಸ್ವಲ್ಪ ಜನದ ಈ ರೀತಿ ಗೆಸ್ ಆಗಿತ್ತು, ಆದ್ರೂ ಅದ್ರ ಮೀರಿನೂ ಎಲಿಮಿನೇಷನ್ ಆಯ್ತು. ಬಟ್ ಬಹಳ ಬೇಜಾರನೂ ಆಯ್ತು. ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಎಲ್ರಿಗೂ ಸ್ವಾಗತ. ಏನಪ್ಪಾ ಇವತ್ತಿನ ಒಂದು ವಿಷಯ ಅಂತ ಹೇಳಿ ವೇಟ್ ಮಾಡ್ಲಿಕ್ಕತ್ತೀರಿ. ಹೌದು, ಯಾವ ಒಂದು ವಿಷಯ ಸಿಕ್ಕಾಪಟ್ಟೆ ಎಲ್ಲಾ ಕಡೆ ವೈರಲ್ ಆಗ್ಲಿಕ್ಕತ್ತದ ಏನಂದ್ರೆ ಕಿಚ್ಚ ಸುದೀಪ್ ಅವ್ರು. ನಿನ್ನೆ ನೋಡಿರ್ಬೋದು ನೀವು, ಸ್ಯಾಟರ್ಡೆ ಅಂಡ್ ಸಂಡೇ ಬರುವಂತ ಕಿಚ್ಚ ಅವರು ಸಿಕ್ಕಾಪಟ್ಟೆ ಒಂದು ವೈರಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್, ಸಿಕ್ಕಾಪಟ್ಟೆ ಖುಷಿ ಆಗುವಂತ ವಿಷಯ. ಮತ್ತೆ ಅವರು ಬರಿಗಾಲೊಳಗನೆ ಕಂಪ್ಲೀಟ್ ಆಗಿ ಸ್ಯಾಟರ್ಡೆ ಮತ್ತು ಅಂದ್ರೆ ಶನಿವಾರ ಮತ್ತು ರವಿವಾರದ ಒಂದು ಕಂಪ್ಲೀಟ್ ಶೋ ಅನ್ನ ನಡೆಸ್ಕೊಟ್ರು. ಹಾಗಾಗಿ ಅದು ಒಂದ್ ಸ್ವಲ್ಪ ನೋಡಿ ನನಗೂ ಖುಷಿ ಆಯ್ತು. ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಈ ಒಂದು ದೇವಿ ಮೇಲೆ ಇರುವಂತ ಭಕ್ತಿಯನ್ನ ನೋಡಿ ಬಹಳ ಅಂದ್ರೆ ಬಹಳ ಇಂಪ್ರೆಸ್ ಆಗ್ಯಾರ ಅಂತಾನೆ ಹೇಳ್ಬೋದು. ಇನ್ನು ನಿಮಗ್ ಗೊತ್ತಿರ್ಬೋದು ಏನಂದ್ರೆ ಪ್ರತಿ ಒಂದು ಸೀಸನ್ ನಡೆದಾಗ್ಲೂ ಸುದೀಪ್ ಅವರ ಒಂದು ಔಟ್ಫಿಟ್ ಬಹಳ ಅಂದ್ರೆ ಬಹಳ ಮನೆ ಮಾತಾಗಿರ್ತದೆ. ಆದ್ರೆ ಈ ಸರಿ ಏನಪ್ಪಾ ಅಂದ್ರೆ ಡಿಫ್ರೆನ್ಸು, ಅವರು ಪಾದರಕ್ಷೆ ಅಂದ್ರೆ ಚಪ್ಪಲಿಗಳನ್ನ ಹಾಕದೇನೆ ಶೋನ ನಡೆಸ್ಕೊಟ್ಟಿರೋದು ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತ ವಿಡಿಯೋ. ನೀವು ಕೇಳ್ತಾ ಇರೋದು ಖರೆ. ಏನಪ್ಪಾ ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಅಂದ್ರೆ ಈ ಒಂದು ನವರಾತ್ರಿ ದಿನ ಈ ಒಂದು 3 ವರ್ಷ 4 ವರ್ಷ ಆಯ್ತಂತೆ, ಅವಾಗಿಂದನೂ ಕೂಡ ಒಂದು ಕಟ್ಟುನಿಟ್ಟಿನ ಒಂದು ವ್ರತವನ್ನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಸೀಸನ್ ಒಂದು ಫಸ್ಟ್ ಶೋ ಅಂತಾನೆ ಹೇಳ್ಬೋದು. ಫಸ್ಟ್ ಶೋ ಒಳಗನ ಸಿಕ್ಕಾಪಟ್ಟೆ ಹೈ ಲುಕ್ ಒಳಗ ಬಂದಿದ್ರು ಕಿಚ್ಚ ಸುದೀಪ್ ಅವರು. ಹೌದು, ಬೂದು ಬಣ್ಣದ ಒಂದು ಡ್ರೆಸ್ ಅನ್ನ ಅಂದ್ರೆ ಕುರ್ತಿಯನ್ನ ಅವರು ಧರಿಸಿದ್ರು ಸ್ಯಾಟರ್ಡೆ ಮತ್ತು ಸಂಡೇ ಅಂದ್ರೆ ನಿನ್ನೆ ಅವರು ಆರೆಂಜ್ ಕಲರ್ ಒಂದು ಬಣ್ಣದ ಒಂದು ಕುರ್ತಿಯನ್ನ ಧರಿಸಿದ್ರು ಸುದೀಪ್ ಅವರು. ಆದ್ರೆ ಪ್ರತಿ ವರ್ಷ ನಡೆದಿರೋ ಶೋಗಿಂತ ಈ ಒಂದು ವರ್ಷ ನಡೆದಿರೋ ಶೋ ಮಾತ್ರ ಬಹಳ ಡಿಫ್ರೆಂಟ್ ಆಗಿದೆ. ಯಾಕೆ ಅಂತ ಅಂದ್ರೆ ಫಸ್ಟ್ ಇಂದಾನು ನೀವು ನೋಡಿರ್ಬೋದು ಪ್ರಮೋದೊಳಗನ ಸ್ವಲ್ಪ ಅದು ಇದು ಅಂತ ಹೇಳಿ ಗಾಸಿಪ್ ಬಂದ್ರು, ಆದ್ರೆ ನಮ್ಮ ಸುದೀಪ್ ಅವ್ರು ಬಂದಿದ್ದು ಅವ್ರ ಫ್ಯಾನ್ಗಳಿಗೆ ಮಾತ್ರ ಬಹಳ ಖುಷಿನೇ ಆಯ್ತು. ಅಷ್ಟ ಒಂದು, ಯಾಕಂದ್ರೆ ಫಸ್ಟ್ ಇಂದಾನು ಅವರೇ ನಡ್ಸ್ಕೊಂಡು ಬಂದಿರುವಂತ ಶೋ ಅಂದ್ಮೇಲೆ ಅವ್ರ ಒಂದು ಫ್ಯಾನ್ ಆಗಿರ್ಬೋದು. ಯಾಕಂದ್ರೆ ಅವ್ರಿಗೆ ಒಂದು ಅಡಿಕ್ಟ್ ಆಗ್ಬಿಟ್ಟಾರ ಜನ. ಏನಂದ್ರೆ ಅವ್ರೇನು ಚಲೋ ನಡೆಸ್ಕೊಡ್ತಾರ. ಅಯ್ಯೋ ಸುದೀಪ್ ಅವರು ನೆಕ್ಸ್ಟ್ ಇಲ್ಲ ಅಂದ ತಕ್ಷಣ ಸ್ವಲ್ಪ ಏನೋ ಎಲ್ಲರದ್ದು ಮುಖದೊಳಗೆ ಬೇಜಾರು ಆಯ್ತು. ಪ್ರೊಮೋದಿಂದನ ಸ್ಟಾರ್ಟ್ ಆಗಿದ್ದು ಸುದೀಪ್ ಅವರು ಸ್ವಲ್ಪ ಗಾಸಿಪ್ಗಳು, ಅಂದ್ರೆ ಈ ಸರಿ ಸುದೀಪ್ ಅವರು ಬರಂಗಿಲ್ಲ ಹಂಗ ಹಿಂಗ ಅಂತ ಹೇಳಿದ್ದು ಅವ್ರ ಫ್ಯಾನ್ಗಳಿಗೆ ಸಿಕ್ಕಾಪಟ್ಟೆ. ಅವ್ರ ಫ್ಯಾನು ಅಂತಲ್ಲ, ಈ ಬಿಗ್ ಬಾಸ್ ಅಂದ್ರೆ ಸುದೀಪ್ ಅವ್ರ ಅಂದ್ರೆ ಬಿಗ್ ಬಾಸ್ ಅನ್ನೋಂಗ ಆಗ್ಬಿಟ್ಟಿತ್ತು. ಆದ್ರೂ ಅವ್ರು ಬರಂಗಿಲ್ಲ ಅಂದ ತಕ್ಷಣ ಸ್ವಲ್ಪ ಜನಕ್ಕೆ ಬೇಜಾರನು ಆಯ್ತು. ಆದ್ರೆ ಅವ್ರು ಬಂದ ತಕ್ಷಣ ಫಸ್ಟ್ ಶೋ ಒಳಗನ ಅವ್ರ ಎಂಟ್ರಿ ಯಾವ ರೀತಿ ಇತ್ತು ಅಂದ್ರೆ, ಅವರು ಒಂದು ಟ್ರೆಡಿಷನಲ್ ಡ್ರೆಸ್ ಅಂದ್ರೆ ಕುರ್ತಿ ನಿತ್ತಲ್ಲ, ಬಹಳ ಅಂದ್ರೆ ಬಹಳ ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ ಮನಸ್ಸನ್ನ ಗೆದ್ಬಿಡ್ತು ಅಂತಾನೆ ಹೇಳಿ. ಸುದೀಪ್ ಅವ್ರಿಗೆ ಎಷ್ಟು ಸಿಂಪಲ್ ಪಾ ಅಂತಂದ್ರೆ ಯಾವ್ದೋ ಶೋ ಒಳಗೂ ನಾನು ಈ ತರ ವೃತ್ತನ ಮಾಡ್ಲಿಕ್ಕತ್ತೇನೆ ಅಂತ ಹೇಳಿ ಎಲ್ಲೂ ಹೇಳ್ಕೊಂಡಿಲ್ಲ. ಏನಂದ್ರೆ ನಮ್ ಜನ ಬಿಡಂಗಿಲ್ಲ ನೋಡಿರ್ತಾರ. ಸೊ ಅದರ ಒಂದು ಮಾತಿನ ಮೇಲೆ ಹೇಳಿಕತ್ತೀನಿ. ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆನೂ ಗೊತ್ತಾಗ್ಲಿ ಅಂದ್ರೆ ನಮ್ಮ ಜನ ಎಷ್ಟು ಒಂದು ಸಂಸ್ಕೃತಿಯನ್ನ ಕಾಪಾಡ್ಕೊಳ್ಳಿಕತ್ತಾರ ಅನ್ನೋದು ಇನ್ನೂ ಖುಷಿ. ಯಾಕಂದ್ರೆ ಈಗಿನ ಒಂದು ಟ್ರೆಂಡ್ಗಳಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಇರ್ತಕ್ಕಂಗ ಸ್ವಲ್ಪ ಭಕ್ತಿ, ದೇವ್ರ ಮೇಲೆ ಇರುವಂತ ಭಕ್ತಿನೂ ಕೂಡ ಕಡಿಮೆ ಆಗ್ಲಿಕ್ಕತ್ತದ. ಅಂತ ಒಂದು ಜನರೇಷನ್ ಒಳಗ ಇಂಥ ಒಂದು ಪೂಜೆ ಪುನಸ್ಕಾರಗಳು, ಇಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಗೆ ನಿಜವಾಗ್ಲೂ ಖುಷಿ ತರುವಂತ ವಿಷಯ ಅಂತ. ಸುದೀಪ್ ಅವರು ಈ ಒಂದು ನವರಾತ್ರಿ ವ್ರತವನ್ನು ಯಾವ ರೀತಿ ಮಾಡ್ತಾರೆ ಅಂದ್ರೆ ಚಾಪೆ ಮೇಲೆ ಮಲಗ್ತಾರೆ. ಎಷ್ಟು ಸಿಂಪಲ್ ನೋಡಿದ್ರೊಳಗನೆ ನಮ್ಗೆ ತಿಳಿಯುತ್ತದೆ. ಬಹಳ ಅಂದ್ರೆ ಬಹಳ ಸಿಂಪಲ್ ಕಿಚ್ಚ ಸುದೀಪ್ ಅವರು ಅಂತ ಹೇಳಿ. ಚಾಪೆ ಮೇಲೆ ಮಲಗ್ತಾರಂತೆ. ಯಾವುದೇ ರೀತಿಯ ಐಷಾರಾಮಿ ಒಂದು ಹಾಸಿಗೆಗಳನ್ನ ಯೂಸ್ ಮಾಡೋದಿಲ್ಲ. ಮತ್ತೆ ನಂತರ ಲಘು ಆಹಾರ ಅಂದ್ರೆ ಇವಾಗ ನಾವು ಉಪವಾಸ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಸ್ವಲ್ಪನೇ ಒಂದು ಆಹಾರವನ್ನ ತಗೊಳ್ತಾರೆ ಅಂತ ಹೇಳಿ ಕೇಳ್ಪಟ್ಟೆ. ಲಘು ಆಹಾರ ಅಂತಂದ್ರೆ ಒಂದೇ ಹೊತ್ತು ಊಟನ ಮಾಡ್ತಾರೆ, ಅಂದ್ರೆ ಒಂದೇ ಟೈಮು ಊಟನ ಮಾಡ್ತಾರಂತ. ನಂತರ ಬ್ಲ್ಯಾಕ್ ಕಾಫಿಯನ್ನು ಅವರು ಸೇವಿಸ್ತಾರೆ. ಈ ಒಂದು ನವರಾತ್ರಿ ದಿನ ಅಂದ್ರೆ ಕಂಪ್ಲೀಟ್ ಆಗಿ 9 ದಿನಗಳ ಕಾಲ ಈ ರೀತಿ ಅವರು ವೃತ್ತಾನ ಆಚರಿಸ್ತಾರಂತೆ. ನಂತರ ಅದಕ್ಕೋಸ್ಕರ ನಿನ್ನೆ ಸ್ಯಾಟರ್ಡೆ ಮತ್ತು ಸಂಡೇ ಒಂದು ಶೋನ ನೀವು ನೋಡಿರ್ಬೋದು, ವೀಕೆಂಡ್ ವಿತ್ ಅಂದ್ರೆ ಕಿಚ್ಚ ಅವ್ರ ಜೊತೆ. ಅವರು ಪಾದರಕ್ಷೆಗಳನ್ನೇ ಹಾಕಿರ್ಲಿಲ್ಲ. ಅದನ್ನ ನೋಡಿ ಯಾಕೆ ಸ್ವಲ್ಪ ಜನ ಯಾಕೆ ಇವರು ಪಾದರಕ್ಷೆನ ಹಾಕಿಲ್ಲ ಅನ್ನೋದು ಸ್ವಲ್ಪ ಎಲ್ಲಾ ಕಡೆಗೂ ವೈರಲ್ ಆಗಿತ್ತು. ಆ ಒಂದು ವಿಷಯ ಏನಂದ್ರೆ ಕೇಳಿ ನನಗೂ ಇಂಥ ಒಂದು ಸ್ಟಾರ್ಗಳು ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಈ ತರ ಎಲ್ಲ ವೃತ್ತಾನ ಆಚರಿಸ್ತಾರೇನಪ್ಪ ಅಂತ ಹೇಳಿ ನನಗೂ ಒಂಥರ ಏನೋ ಖುಷಿ. ಎಲ್ಲ ನೋಡಿನೂ ಕಿಚ್ಚ ಸುದೀಪ್ ಅವ್ರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅಷ್ಟ ಸಿಂಪಲ್ ಕಿಚ್ಚ ಸುದೀಪ್ ಅವರು. ಅದನ್ನ ನೋಡಿ ನಮಗೂ ಏನಂದ್ರೆ ಕಲಿಬೇಕಾಗಿರುವಂತ ವಿಚಾರಗಳು ಬಹಳ ಇದಾವು ಅಂತ ಅನ್ನಿಸ್ತು. ಯಾರೆಲ್ಲ ವೃತ್ತಗಳನ್ನ ಮಾಡ್ಲೇಬೇಕು ಅನ್ನೋವಂಥದ್ದು ಏನಿಲ್ಲ. ನಮ್ಮ ಒಂದು ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋದ್ರೆ ಸಾಕು. ಯಾಕಂದ್ರೆ ಮುಂದಿನ ಒಂದು ಜನರೇಷನ್ಗೆ ನಾವೇನ್ ಕೊಡ್ತೀವಿ ಅನ್ನೋದನ್ನು ಕೂಡ ನೋಡ್ಕೋಬೇಕಾಗ್ತದೆ. ನಮಗೆಲ್ಲ ಅನಿಸ್ತದೆ ಇಷ್ಟೆಲ್ಲ ದೊಡ್ಡ ಸ್ಟಾರ್ ಪಾ ಇವರು ಇಂಥ ಎಲ್ಲ ವೃತ್ತಗಳನ್ನ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಪ್ರತಿ ಒಂದು ನಿಮಿಷನೂ ಬಹಳ ಕೌಂಟ್ ಆಗ್ತಿರ್ತಾರೆ. ಅವ್ರಿಗೆ ಅಷ್ಟೊಂದು ಟೈಮ್ ಇರಂಗಿಲ್ಲ ಬೇರೆ ಬೇರೆ ಶೋಗಳಿಗೆಲ್ಲ ಹೋಗಿ
ಅಟೆಂಡ್ ಮಾಡೋದಿರ್ತದೆ, ಹೊರಗಡೆ ಹೋಗೋದಿರ್ತದೆ, ಶೂಟಿಂಗ್ ಇರ್ತಾವೆ. ಇಷ್ಟೆಲ್ಲ ಟೈಮ್ ಒಳಗೂ ಟೈಮ್ ತಗೊಂಡಿಂದ ವೃತ್ತನ ಆಚರಿಸ್ತಾರಂದ್ರೆ ಗ್ರೇಟ್. ಒಂಥರ ಕೇಳಿ ಖುಷಿ ಆಯ್ತು. ಯಾಕಂದ್ರೆ ಬಹಳ ಕಟ್ಟುನಿಟ್ಟಿನ ಒಂದು ವೃತ್ತನ ಆಚರಿಸ್ತಾರೆ. ಎಲ್ಲ ಶೂಟಿಂಗ್ನ ಜಂಜಾಟ, ಆ ಕಡೆ ಈ ಕಡೆ ಹೋಗೋದಿರ್ತದೆ, ಅವ್ರಿಗೆ ಇಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತಾವ. ಆದರೂ ಅದ್ರ ಮಧ್ಯಾಹ್ನ ಒಂದು ಇಂಥ ಒಂದು ವೃತ್ತಗಳನ್ನ ಆಚರಿಸೋದು ನಮ್ಗೆ ಕೇಳಿದ್ರೆ ಒಂಥರ ಏನೋ ಖುಷಿ ಆಯ್ತು. ಇಂಥ ವೃತ್ತನ ಅವರು ಬೆಳೆಸ್ಕೊಂಡು ಹೋಗುವಂಥ ಪದ್ಧತಿ ಆಗಿರ್ಬೋದು, ಬೆಳೆಸ್ಕೊಂಡು ಹೋಗುವಂಥ ರೀತಿ ಆಗಿರ್ಬೋದು, ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ. ಆ ಒಂದು ಚಾಮುಂಡೇಶ್ವರಿ ಇವರಿಗೆ ಒಳ್ಳೇದನ್ನ ಮಾಡಿ. ನೀವು ನೋಡ್ಲಿಕ್ಕತ್ತೀರಿ ಈ ಸರಿ ಬಿಗ್ ಬಾಸ್ ಮಾತ್ರ ಸಿಕ್ಕಾಪಟ್ಟೆ ಚಿತ್ರನ. ಯಾಕಂದ್ರೆ ಒಬ್ರಿಗಿಂತ ಒಬ್ರು ಸೌಂಡ್ ಮಾಡ್ಲಿಕ್ಕತ್ತಾರ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಸೊ ಅದನ್ನ ನೋಡಿರ್ಬೋದು. ಯಾಕಂದ್ರೆ ಅಷ್ಟು ಒಂದು ಪಟಾಕಿಗಳು ಸಿಡಿಲಿಕ್ಕತ್ತ, ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಶನಿವಾರ ರವಿವಾರ ಬಂತು ಅಂದ ತಕ್ಷಣ ನಾಮಿನೇಷನ್ ಈ ಸರಿ ಯಾರು ಆಗ್ಬೋದು, ಯಾರು ಹೋಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿನೇ ಬಹಳ ಇತ್ತು. ಆದರೆ ಈ ಸರಿ ನಾಮಿನೇಷನ್ ಆಗಿದ್ದು ಮಾತ್ರ ಯಮುನಾ ಅವರು, ಜಗದೀಶ್ ಅವರು ಮತ್ತೆ ಹಂಸ ಅವರು, ಅಂದ್ರೆ ಸ್ವರ್ಗದಲ್ಲಿರೋರು. ನರಕದಲ್ಲಿರೋರು ನಾಮಿನೇಷನ್ ಆಗಿದ್ದು ಯಾರಪ್ಪ ಅಂತಂದ್ರೆ ಚೈತ್ರ ಅವರು ಮತ್ತೆ ಶಿಶಿರ್ ಅವರು. ಚೈತ್ರ, ಶಿಶಿರ್ ಮತ್ತೆ ಮೋಕ್ಷಿತಾ ಅವರು ನಾಮಿನೇಷನ್ ಆಗಿದ್ರು. ಬಟ್ ಇದರಲ್ಲಿ ಯಾರು ಹೋಗ್ತಾರ ಅನ್ನೋ ಕ್ಯೂರಿಯಾಸಿಟಿ ಮಾತ್ರ ಬಹಳ ಇತ್ತು. ಇವಾಗ ಸ್ವಲ್ಪ ಗೇಮ್ ಮೇಲೆ ನೋಡೋದಾಗಿತ್ತು. ಅಂದ್ರೆ ಗೇಮ್ ಮೇಲೆ ಇವ್ರು ಹೋಗ್ಬೋದು, ಅವ್ರು ಹೋಗ್ಬೋದು. ಯಾಕಂದ್ರೆ ಚೈತ್ರ ಟಾರ್ಗೆಟ್ನ ಮಾಡಿದ್ರು, ಅವ್ರು ಏನಾದ್ರು ಹೋಗ್ಬೋದು. ಅವ್ರಿಲ್ಲ ಅಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಜಗದೀಶ್ ಅವರ ಮೊದಲು ಹೊರಗಡೆ ಹಾಕ್ರಿ, ಹಂಗೆ ಹಿಂಗೆ ಅಂತ ಹೇಳಿ ಸ್ವಲ್ಪ ಗಾಸಿಪ್ ನಡೆದಿತ್ತು. ಅದಿದ್ರ ಮಧ್ಯಾಹ್ನ ಇಷ್ಟೆಲ್ಲ ಜಗದೀಶ್ ಅವ್ರು ಹೋಗ್ಬೋದು ಅಂತ ಹೇಳಿ ಸ್ಟ್ರಾಂಗ್ ಆಗಿನೂ ಜನ ಹೇಳಿದ್ರು. ನಾವು ಸೋಷಿಯಲ್ ಮೀಡಿಯಾದಾಗ ನೋಡಿದಾಗ ನಾವು ಅನ್ಕೊಂಡ್ವಿ ಜಗದೀಶ್ ಅವ್ರು ಹೋಗಬಹುದೇನೋ ಅಂತ ಅನಿಸ್ತು. ನಂತರ ಇನ್ನು ಅವರು ಇನ್ನು ಸೇಫ್ ಆದರು. ನಂತರ ನೆಕ್ಸ್ಟ್ ಚೈತ್ರ ಅವ್ರು ಏನಾದರೂ ಹೋಗ್ಬೋದು ಏನೋ, ಯಾಕಂದ್ರೆ ಅವ್ರು ಸ್ವಲ್ಪ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ. ಆಮೇಲೆ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅವರು ಹೋಗ್ಬೋದೇನೋ ಅಂತ ಹೇಳಿ ಅಂದ್ಕೊಂಡ್ರು. ಅವರಿಬ್ಬರು ಹೋಗಲಿಲ್ಲ. ಆದ್ರೆ ಈ ಸರಿ ಏನಪ್ಪ ಇವ್ರು ಹೋಗಿದ್ದ ಒಂಥರ ಎಲ್ಲರಿಗೂ ಶಾಕ್ ಆಯ್ತು. ಇನ್ನು ಸ್ವಲ್ಪ ಜನಕ್ಕೆ ಚೈತ್ರ ಕುಂದಾಪುರ ಅವರ ಮಾತನ್ನ ತಡ್ಕೊಳ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ಅವ್ರೇನಾದ್ರೂ ಹೋಗ್ಬೋದೇನೋ ಅಂತ ಹೇಳಿ ಅನ್ಕೊಂಡ್ರು. ಇನ್ನು ಚೈತ್ರ ಅವರು ಹೋಗ್ಲಿಲ್ಲ. ನೆಕ್ಸ್ಟ್ ಇರೋವಂಥ ಟಾರ್ಗೆಟ್ ಜಗದೀಶ್ ಅವರು, ಲಾಯರ್ ಜಗದೀಶ್ ಅವ್ರು ಏನಾದರೂ ಹೋಗ್ಬೋದೇನಪ್ಪ, ಅವ್ರ ಒಂದು ಟಾರ್ಚರ್ ಅಂತ ತಡ್ಕೊಳಕ್ಕೆ ಆಗ್ತಿಲ್ಲ ಅಲ್ಲಿ ಎಷ್ಟೋ ಜನಕ್ಕೆ. ಅವ್ರೇನಾದ್ರು ಹೋಗ್ಬೋದೇನೋ ಅಂತ ಹೇಳಿ ನೋಡಿದ್ರು. ಇಷ್ಟೆಲ್ಲ ಆದ್ಮೇಲೆ ನಾಮಿನೇಷನ್ ನಡೆದು ಇನ್ನು ಸೆಲೆಕ್ಟ್ ಆದವರು ಅಂದ್ರೆ ಇಲ್ಲಿರೋಂಥ ಅರ್ಹತೆನ ಪಡ್ಕೊಂಡವರು ಶಿಶಿರ್ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಜಗದೀಶ್ ಅವರು, ಸೊ ಮತ್ತೆ ಹಂಸ ಅವರು, ನಮ್ಮ ಕ್ಯೂಟ್ ಮೋಕ್ಷಿತಾ ಅವರು, ಅಂದ್ರೆ ಪಾರು ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ಏನು ನಡೆಸಿದ್ರಲ್ವ, ಅವ್ರೇನಾದರೂ ಹೋಗ್ತಾರೆ. ಬಟ್ ಅವರು ಅಂದ್ರೆ ಎಲ್ಲರೂ ಕೂಡ 100% ಆಗಿ ಸ್ಪೋರ್ಟ್ಸಲ್ಲಿ ಅಂದರೆ ಗೇಮ್ನಲ್ಲಿ ಅವರು 100% ಕೊಟ್ಟಿದ್ರು. ಆದರೂ ಕೂಡ ಇಲ್ಲಿ ಜನರ ಒಂದು ವೋಟಿಂಗ್ ಕೌಂಟ್ ಆಗ್ತದೆ. ಹಾಗಾಗಿ ಯಮುನಾ ಅವ್ರನ್ನ ಈ ಒಂದು ಬಿಗ್ ಬಾಸಿಂದ ಹೊರಗಡೆ ತೆಗೆದ್ಬಿಟ್ರು. ಅದು ಸ್ವಲ್ಪ ಏನಂದರೆ ಅವರ ಒಂದು ಫ್ಯಾನ್ಗಳಿಗೆ ಬೇಜಾರಾಯಿತು. ಆದರೆ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಏಜಲ್ಲಿ ಅವರು ಬಹಳ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ರು ಬಿಗ್ ಬಾಸನ್ನು. ಹಂಗೆ ಅಷ್ಟು ಆ್ಯಕ್ಟಿವ್ ಆಗಿ ಗೇಮ್ಗಳನ್ನ ಕೂಡ ಆಡ್ತಾಯಿದ್ರು. ಆದರೂ ಕೂಡ ಇಲ್ಲಿ ಆಗಿರುವಂಥ ಮಿಸ್ಟೇಕ್ ಏನಂತ ಗೊತ್ತಾಗಲಿಲ್ಲ. ಅಂದರೆ ಅವ್ರ ಕಡೆಯಿಂದ ಆಗಿದ್ದಂಥ ಮಿಸ್ಟೇಕ್ ಏನು ಅಂತ ಗೊತ್ತಾಗಲಿಲ್ಲ. ನಾವೆಲ್ಲ ಏನು ಅನ್ಕೊಂಡ್ವಿ ಅಂದರೆ ಈ ಸರಿ ನವರಾತ್ರಿ ಒಂದು ಸ್ಪೆಷಲ್ ಇರೋದ್ರಿಂದ ಒಂದು ಗಿಫ್ಟ್ ಅಂದರೆ ಯಾರನ್ನೂ ಕೂಡ ಎಲಿಮಿನೇಟ್ ಮಾಡೋದಿಲ್ಲ ಅಂತ ಅನ್ಕೊಂಡ್ವಿ. ಸ್ವಲ್ಪ ಜನದ ಈ ರೀತಿ ಗೆಸ್ ಆಗಿತ್ತು. ಆದ್ರೂ ಅದ್ರ ಮೀರಿನೂ ಎಲಿಮಿನೇಷನ್ ಆಯಿತು. ಬಟ್ ಬಹಳ ಬೇಜಾರನೂ ಆಯಿತು. ಯಾಕಂದರೆ ಈಗ ಸ್ಟಾರ್ಟಿಂಗ್ ಅಂತೂ ಬಂದಿದ್ರು, ಎಷ್ಟೋ ಒಂದು ಕನಸುಗಳನ್ನ ಹೊತ್ಕೊಂಡು ಬಂದಿದ್ರು. ಫಸ್ಟಿಗೆನ ಎಲಿಮಿನೇಷನ್ ಆದ ತಕ್ಷಣ ಎಲ್ರಿಗೂ ಬೇಜಾರಂತೂ ಆಗಿದ್ದು. ನೆಕ್ಸ್ಟ್ ಸಿಕ್ಕಾಪಟ್ಟೆ ಘಟಾನ್ಘಟಿಗಳು ಈ ಒಂದು ಬಿಗ್ ಬಾಸ್ ಒಳಗೆ ಅದಾರ. ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಒಬ್ರಿಗಿಂತ ಒಬ್ರು ಮಾತ್ರ ಸಿಕ್ಕಾಪಟ್ಟೆ, ನಾನು ಲಾಸ್ಟ್ ಟೈಮ್ ವಿಡಿಯೋ ಒಳಗೂ ಹೇಳಿದೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ಲಿಕ್ಕೆ ಅಷ್ಟ ಒಂದು ಈ ಸರಿದ ಒಂದು ವೀಕೆಂಡಲ್ಲಿ ಒಂದು ಸ್ವಲ್ಪ ಖುಷಿಯಾಗಿದ್ದೆ. ಸರಿ ಬಿಗ್ ಬಾಸ್ ಒಳಗೆ ನಾನು ಲಾಸ್ಟ್ ಟೈಮ್ ಅನ್ಕೊಂಡೆ ಏನಪ್ಪ ಎಷ್ಟು ಯಾಕೋ ಬೋರ್ ಹೊಡಿಲಿಕ್ಕತ್ತದ ಈ ಸರ ಬಿಗ್ ಬಾಸ್. ಯಾಕಂದ್ರೆ ಕಂಟೆಸ್ಟೆಂಟ್ಗಳು ಸಿಕ್ಕಾಪಟ್ಟೆ ಬರೀ ಜಗಳನ ಮಾಡ್ಲಿಕ್ಕತ್ತಲ್ಲ ಅಂತ ಬೋರ್ ಆಗ್ಲಿಕ್ಕತ್ತಿತ್ತು. ಆದರೆ ಈ ಸರಿ ಧನರಾಜ್ ಅವ್ರು ಮಾತ್ರ ಕಾಮಿಡಿಗೆ ಸ್ವಲ್ಪ ಕ್ಯಾಚ್ ಮಾಡ್ಲಿಕ್ಕತ್ತಾರೆ. ಅವರ ಒಂದು ಕಾಮಿಡಿ ತಡ್ಕೊಳಕ್ಕೆ ಆಗ್ಲಿಕ್ಕತ್ತಿಲ್ಲ. ಇದೇ ರೀತಿ ಸ್ವಲ್ಪ ಕೊನೆವರೆಗೂ ಕಾಮಿಡಿಯನ್ ಯಾರಾದ್ರೂ ಬೇಕಾಗ್ತದೆ ಬಿಗ್ ಬಾಸ್ ಒಳಗೆ. ಬಟ್ ಇಲ್ಲಿ ಯಾರು ಅಷ್ಟೊಂದಾಗಿ ಸೀರಿಯಸ್ ಆಗಿ ಕಾಮಿಡಿಯನ್ ಯಾರು ಇಲ್ಲ. ಧನರಾಜ್ ಅವರಿಂದ ಒಂದು ಕಾಮಿಡಿ ನಿಜವಾಗ್ಲೂ ಖುಷಿ, ಎಲ್ಲ ಒಂದು ಹುಮ್ಮಸ್ನ ಬಿಗ್ ಬಾಸ್ ತುಂಬಿಕೊಂಡದ. ಈ ವಾರ ಅಂತೂ ಫಸ್ಟ್ ವಾರದಲ್ಲೇ ಶಾಕಿಂಗ್ ನ್ಯೂಸ್ ಏನಂದ್ರೆ ಯಮುನಾ ಅವ್ರು ಹೋಗಿದ್ದ ಬಹಳ ಶಾಕ್ ಐತಿ. ಯಾಕಂದ್ರೆ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಸ್ಟ್ರಾಂಗ್ ಲೇಡಿ ಅವರು ಹೋಗಿದ್ದ ಒಂಥರ ಏನೋ ಎಲ್ರಿಗೂ ಶಾಕ್ ಆಗಿತ್ತು. ಮತ್ತೆ ಯಾರಾದ್ರು ಬೇರೆ ಹೋಗ್ಬೋದಾಗಿತ್ತಲ್ಲ ಅಂತ ಹೇಳಿ ಗೆಸ್ ಮಾಡ್ಲಿಕ್ಕತ್ತಿದ್ರು. ಆದ್ರೂ ಅವ್ರು ಹೋಗಿದ್ದು ಕೆಲವೊಂದು ಜನಕ್ಕೆ ಬೇಜಾರು. ಯಾಕಂದ್ರೆ ಅವ್ರ ಫಾಲೋವರ್ಸ್ಗಂತೂ ಬೇಜಾರು ಆಗೇ ಆಗಿರ್ತದ. ಇನ್ನು ಸ್ವರ್ಗದಲ್ಲಿ ಇರೋರಾಗಿರ್ಬೋದು, ಇನ್ನು ನರಕದಲ್ಲಿ ಇರೋರಾಗಿರ್ಬೋದು, ಬಹಳ ಸ್ಪೋರ್ಟಿವ್ ಆಗಿ ಗೇಮ್ಗಳನ್ನ ತೊಗೊಳ್ಲಿಕ್ಕತ್ತಾರ. ಅವರ ಒಂದು ಎಫರ್ಟ್ನ ಅವ್ರು 100% ಹಾಕ್ಲಿಕ್ಕತ್ತಾರ. ಬಟ್ ಖುಷಿ ಆಗ್ಲಿಕ್ಕತ್ತದ. ಆದ್ರೆ ಸ್ವಲ್ಪ ಏನಂದ್ರೆ ಎಂಟರ್ಟೈನ್ಮೆಂಟ್ ಇತ್ತು ಅಂತಂದ್ರೆ ಎಲ್ಲರೂ ನೋಡ್ಲಿಕ್ಕೂ ಖುಷಿ ಪಡ್ತಾರೆ. ಯಾಕಂದ್ರೆ ಪ್ರತಿ ವರ್ಷ ಈ ಸೀಸನ್ ಯಾವ ರೀತಿ ಇರ್ತದೆ ಅನ್ನೋ ಕ್ಯೂರಿಯಾಸಿಟಿ ಜನಕ್ಕೆ ಬಹಳ ಇರ್ತದಲ್ಲ. ಇದ್ರ ಮಧ್ಯ ಚೈತ್ರ ಕುಂದಾಪುರ್ ಅವರು ಮತ್ತೆ ಜಗದೀಶ್ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಗೊತ್ತು, ಅವರ ಒಂದು ಹವದ್ ಮುಂದೆ ಯಾರ್ದು ಇಲ್ಲಿ ಸೌಂಡೇ ಕೇಳಲಿಕ್ಕತ್ತಿಲ್ಲ. ಎಂತೆಂಥ ಸೌಂಡ್ ಮಾಡಬೇಕು ಅಂತ ಅನ್ಕೊಂಡು ಬಂದವ್ರನ್ನು ಫುಲ್ ಸೈಲೆಂಟ್ ಆಗಿ ಹೋಗ್ಬಿಟ್ರು. ಅಂತ ಒಂದು ಬಿಗ್ ಬಾಸ್ ನಿಜವಾಗ್ಲೂ ಕ್ಯೂರಿಯಾಸಿಟಿ ಭಾಳ ಹುಟ್ಟಿಸ್ಲಿಕ್ಕತ್ತದ. ಯಾಕಂದ್ರೆ ಮುಂದೆ ಇನ್ನು ಯಾರ್ಯಾರು ಇರ್ತಾರೋ, ಇದೇ ರೀತಿ ಕಂಟಿನ್ಯೂಟಿ ಯಾರಿಗೆ ಇರ್ತದೋ ಗೊತ್ತಿಲ್ಲ.
ನೋಡೋಣ. ವೀಕೆಂಡ್ ಬಂದಾಯ್ತು, ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಬಂದಾಯ್ತು, ಎಲಿಮಿನೇಷನ್ ಕೂಡ ಆಯ್ತು. ಫಸ್ಟ್ ವೀಕ್ ಒಳಗನ ಎಷ್ಟೋ ಜನಕ್ಕೆ ಬೇಜಾರನೂ ಆಯ್ತು. ನೆಕ್ಸ್ಟ್ ನೋಡೋಂತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ. ಹಂಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಶೇರ್ ಮಾಡೋದನ್ನ ಮರಿಬೇಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ನ ಮಾಡಿರಿ, ಶೇರ್ನ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಹೋಗಿ ಫಸ್ಟ್ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಈ ಒಂದು ವಿಡಿಯೋ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಸ್ಪೆಷಲ್ ಆಗಿತ್ತು ಅಂತ ತಿಳ್ಕೊಳ್ತೀನಿ ನಾನು. ನವರಾತ್ರಿಯ ಒಂದು ವೃತಾಚರಣೆ ನಡೀತಾ ಇಲ್ಲಿ ಸುದೀಪ್ ಅವರು, ಹಂಗೆ ನವದುರ್ಗೆಯರು ಕೂಡ ಅವ್ರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕತ್ತೀನಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹೆಚ್ಚು ಜನಕ್ಕೂ ಶೇರ್ ಮಾಡ್ರಿ. ಸೊ ಸಬ್ಸ್ಕ್ರೈಬ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿನಿ. ಕೆಳಗಡೆ ಇರೋವಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿರಿ. ಹಂಗೆ ನೆಕ್ಸ್ಟ್ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಕೂಡ ಬರ್ತದೆ, ಅದನ್ನು ಕೂಡ ಒತ್ತಿರಿ. ಅವಾಗಲೇ ನಿಮ್ಗೆ ಎಲ್ಲ ಬರುವಂಥ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತಾವ. ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣ ಅಂತ ಎಲ್ರಿಗೂ ನಮಸ್ಕಾರ.